ಕೆಲವು ಸಿನಿಮಾದಲ್ಲಿ ಆಲ್ರೆಡಿ ಹಾಡಿರ್ತಾರೆ, ರಿಲೀಸಿಗೆ ರೆಡಿ ಆಗಿರುತ್ತೆ, ಅಂಥದ್ದು ಏನು ಡಿಸಿಷನ್? ಮೇಡಮ್ ಅವ್ನು ಏನು ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದರೆ ಅದು ಆಲ್ರೆಡಿ ಅವರು ಹಾಡಿರೋದ್ರಿಂದ ಮತ್ತೆ ಇನ್ನೊಂದು ಸಾರಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಹೊಸದಾಗಿ ಯಾರು ಆ ಒಂದು ಇದಕ್ಕೆ ಪ್ರಕ್ರಿಯೆ ಕೈ ಹಾಕ್ತಾರೆ ಅವ್ರನ್ನ ತಡೆಗಟ್ಟಬಹುದು. ಸರ್ ಕ್ಷಮೆ ಕೇಳಿದ್ದಾರೆ, ಆ ವಿಡಿಯೋದಲ್ಲೂ ಕೂಡ ಒಂಥರ ಉದ್ದಿಟತನ, ಒಂಥರ ಅಹಂಕಾರ ಕಾಣಿಸ್ತಾ. ಅದನ್ನ ಕ್ಷಮೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ ಅನಿಸ್ತಾ? ಯಾರಿಗೂ ಅನ್ಸಿಲ್ಲ, ಅನ್ಸಕ್ಕೆ ಸಾಧ್ಯವೂ ಇಲ್ಲ. ಅವರು ಕ್ಷಮೆ ಅಂತ ಕೇಳಿಲ್ಲ, ಪಶ್ಚಾತ್ತಾಪ ಇಲ್ಲ ಅವ್ರಿಗೆ. ಒಂಥರ ಕುಹುಕುವಾಗಿ ಏನೋ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಗುಂಡಾಗಳು ಅಂತಾರೆ. ಕನ್ನಡ ಹಾಡು ಕೇಳಿದ್ದವ್ರನ್ನ ಗುಂಡಾಗಳು ಅಂತಾರೆ ಅಂದರೆ ಇನ್ನು ಅವರ ಮನೋವೃತ್ತಿ, ಅವರ ಮನೋಭಾವನೆ ಯಾವ ಮಟ್ಟದಲ್ಲಿ ಇರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಓಕೆ ಸರ್. ಇಲ್ಲ, ನಾನು ಅವ್ರನ್ನ ಭೇಟಿ ಆಗೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಮೇಡಮ್. ಎಷ್ಟೊತ್ತಿಗೆ ಸಭೆ ಇನ್ನೊಂದು 1 ಗಂಟೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಮತ್ತು ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಎಲ್ಲ ಅಂಗಸಂಸ್ಥೆಯವ್ರನ್ನೂ ಕೂಡ ಇನ್ವೈಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಕೆಲವು ಸಿನಿಮಾದಲ್ಲಿ ಆಲ್ರೆಡಿ ಹಾಡಿರ್ತಾರೆ, ರಿಲೀಸಿಗೆ ರೆಡಿ ಆಗಿರುತ್ತೆ, ಅಂಥದ್ದು ಏನು ಡಿಸಿಷನ್? ಮೇಡಮ್ ಅವ್ನು ಏನು ಮಾಡೋಕ್ಕಾಗಲ್ಲ ಮೇಡಮ್, ಯಾಕಂದರೆ ಅದು ಆಲ್ರೆಡಿ ಅವರು ಹಾಡಿರೋದ್ರಿಂದ ಮತ್ತೆ ಇನ್ನೊಂದು ಸಾರಿ ಅದನ್ನು ಇದು ಮಾಡೋಕ್ಕಾಗಲ್ಲ. ಬಟ್ ಇನ್ನೊಂದು ಹೊಸದಾಗಿ ಯಾರು ಆ ಒಂದು ಇದಕ್ಕೆ ಪ್ರಕ್ರಿಯೆ ಕೈ ಹಾಕ್ತಾರೆ ಅವ್ರನ್ನ ತಡೆಗಟ್ಟಬಹುದು. ಸರ್ ಕ್ಷಮೆ ಕೇಳಿದ್ದಾರೆ, ಆ ವಿಡಿಯೋದಲ್ಲೂ ಕೂಡ ಒಂಥರ ಉದ್ದಿಟತನ, ಒಂಥರ ಅಹಂಕಾರ ಕಾಣಿಸ್ತಾ. ಅದನ್ನ ಕ್ಷಮೆ ಅಂತ ನಿಮ್ಮ ಮಾಧ್ಯಮದವ್ರಿಗೆ ಅನಿಸ್ತಾ? ಯಾರಿಗೂ ಅನ್ಸಿಲ್ಲ, ಅನ್ಸಕ್ಕೆ ಸಾಧ್ಯವೂ ಇಲ್ಲ. ಅವರು ಕ್ಷಮೆ ಅಂತ ಕೇಳಿಲ್ಲ, ಪಶ್ಚಾತ್ತಾಪ ಇಲ್ಲ ಅವ್ರಿಗೆ. ಒಂಥರ ಕುಹುಕುವಾಗಿ ಏನೋ ಒಂಥರ ಕೇರ್ಲೆಸ್ ಆಗಿ, ಆಮೇಲೆ ಗುಂಡಾಗಳು ಅಂತಾರೆ. ಕನ್ನಡ ಹಾಡು ಕೇಳಿದ್ದವ್ರನ್ನ ಗುಂಡಾಗಳು ಅಂತಾರೆ ಅಂದರೆ ಇನ್ನು ಅವರ ಮನೋವೃತ್ತಿ, ಅವರ ಮನೋಭಾವನೆ ಯಾವ ಮಟ್ಟದಲ್ಲಿ ಇರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಓಕೆ ಸರ್. ಇಲ್ಲ, ನಾನು ಅವ್ರನ್ನ ಭೇಟಿ ಆಗೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಮೇಡಮ್. ಎಷ್ಟೊತ್ತಿಗೆ ಸಭೆ ಇನ್ನೊಂದು 1 ಗಂಟೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಮತ್ತು ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು, ಎಲ್ಲ ಅಂಗಸಂಸ್ಥೆಯವ್ರನ್ನೂ ಕೂಡ ಇನ್ವೈಟ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.